ಹಾಯ್ ಫ್ರೆಂಡ್ಸ್, ಇವಾಗ ನಾವು ಎಮ್ ಜಿ ರೋಡಲ್ಲಿದ್ದೀವಿ. ಇದು ಬೆಂಗಳೂರಿನ ಎಮ್ ಜಿ ರೋಡ್ ಅಲ್ಲ, ತುಮಕೂರಿನ ಎಮ್ ಜಿ ರೋಡ್. ಇಲ್ಲಿನ ಜನ ಯಾರಿಗೆ ಬೆಂಬಲ ಕೊಡ್ತಿದ್ದಾರೆ ಅನ್ನೋದು ಕೇಳೋಣ ಬನ್ನಿ. ಸೊ ಯಾರಣ್ಣ ಇಲ್ಲಿ ಯಾರು ಗೆಲ್ಬೋದಣ್ಣ ನಿಮ್ಮ ಪ್ರಕಾರ? ಇಬ್ಬರಿಗೂ ಪೈಪೋಟಿ ಚೆನ್ನಾಗಿದೆ. ಓಕೆ, ಕಾಂಗ್ರೆಸ್ ಮೊದಲಿಂದ ಇದೆ, ಈ ಸಲ ಬಿಜೆಪಿ ಇತ್ತು. ಇಬ್ಬರಲ್ಲೂ ಪೈಪೋಟಿ ಚೆನ್ನಾಗಿದೆ, ತುಂಬಾ ಟೈಟ್ ಆಗಿದೆ. ಕಾಂಗ್ರೆಸ್ ಅವರು ಇವಾಗ ಇದೆಲ್ಲ ಗ್ಯಾರಂಟಿಗಳು ಕೊಟ್ಟಿದಾರಲ್ಲ, ಹೌದು, ಇದ್ರ ಬಗ್ಗೆ ಎಲ್ಲ ಏನು ಹೇಳ್ತೀರಾ? ಗ್ಯಾರಂಟಿಗಳು ಎಲ್ಲರಿಗೂ ಅನುಕೂಲ ಇದೆ, ತುಂಬಾ ಚೆನ್ನಾಗಿ ಅನುಕೂಲ ಇದೆ. ಹೌದು ಹೌದು. ಬಿಜೆಪಿಗೆ ಮೋದಿ ಅಲ್ಲೇ ಜಾಸ್ತಿ ಇದೆ ಅಲ್ವಾ, ಅದು ಮೇನ್. ಮೋದಿ ಅಲೆಯಿಂದ ಬಿಜೆಪಿ ಗೆಲ್ಲುತ್ತೆ. ಸೋಮಣ್ಣ ಅವರು ಬರ್ಬೋದು. ಮತ್ತೆ ತುಂಬಾ ಜನ ಮೋದಿ ಅವರಿಗೆ ಬೆಂಬಲ ಕೊಡ್ತಿದ್ದಾರೆ. ಅವ್ರ ಮುಖ ನೋಡ್ಕೊಂಡು ಸೋಮಣ್ಣ ಅವ್ರಿಗೆ ನಾವು ಗೆಲ್ಲಿಸ್ತೀವಿ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ. ಬಟ್ ನಾವು ಯಾವತ್ತಿರೋ ಕಾಂಗ್ರೆಸ್ ಮುದ್ದನ್ಮೇಗೌಡರಿಗೆ ಗೆಲ್ಲಿಸ್ಬೇಕಂತ. ಮುದ್ದನ್ಮೇಗೌಡರು ಲಾಸ್ಟ್ ಬಿಜೆಪಿಯಲ್ಲೆಲ್ಲ ಕೆಲಸ ಮಾಡಿದ್ದಾರೆ, ಇವಾಗ ಮತ್ತೆ ಕಾಂಗ್ರೆಸ್ಗೆ ಬಂದಿದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ಇಲ್ಲಿ ಪಕ್ಷಕ್ಕಿಂತ ವ್ಯಕ್ತಿ ಮುಖ್ಯ. ಯಾಕಂದ್ರೆ ಮುದ್ದನ್ಮೇಗೌಡರು ಎಲ್ಲರಿಗೂ ಸಲೀಸಾಗಿ ಸಿಗ್ತಾರೆ, ಎಲ್ಲರ ಸಮಸ್ಯೆಗಳನ್ನ ಆಲಿಸ್ತಾರೆ, ಸಾಧ್ಯ ಸ್ಪಂದಿಸಕ್ಕೆ ಇಷ್ಟಪಡ್ತಾರೆ ಸರ್. ಕಾಂಗ್ರೆಸ್ ಅವರು ಇದನ್ನೆಲ್ಲ ಮಾಡಿದ್ದಾರೆ, ಗ್ಯಾರಂಟಿಗಳೆಲ್ಲ ಕೊಟ್ಟಿದ್ದಾರೆ. ಅದು ಒಳ್ಳೇದ ಕೆಟ್ಟದಣ್ಣ ನಿಮ್ಮ ಪ್ರಕಾರ? ಸರ್, ಅದರಿಂದ ಕೆಲವ್ರಿಗೆ ಒಳ್ಳೇದು ಆಗಿದೆ ಸರ್, ಕೆಟ್ಟದಂತ ಹೇಳಕ್ಕಾಗಲ್ಲ. ಆಮೇಲೆ ನುಡಿದಂತೆ ನಡ್ತಿರೋ ಸರ್ಕಾರ ಅಂದ್ರೆ ಓನ್ಲಿ ಕಾಂಗ್ರೆಸ್ ಸರ್ಕಾರ ಅಷ್ಟೇ ಸರ್. ನಮ್ಮ ಪ್ರೈಮ್ ಮಿನಿಸ್ಟರ್ ಯಾರಾದ್ರೂ ಚೆನ್ನಾಗಿರುತ್ತೆ? ಬಿಜೆಪಿನೇ ಆಗಬೇಕು. ಏನಕ್ಕೆ, ಏನು ಚೆನ್ನಾಗಿರುತ್ತೆ? ಬಿಜೆಪಿ ಆದ್ರೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಯಾರು ಕಾಂಗ್ರೆಸ್ ಇಂದ ಇದೆಲ್ಲ ಕೊಡ್ತಿದಾರಲ್ಲ, ಇದು ಒಳ್ಳೇದಾ ಕೆಟ್ಟದಾ? ಕಾಂಗ್ರೆಸ್ ಇಂದ ನಮಗೇನು ಉಪಯೋಗ ಇಲ್ಲ. ನಾವೇನು ಕೊಡು ಅಂತಲೂ ಹೇಳಿಲ್ಲ, ಆದರೂ ಬಿಜೆಪಿನೇ ಬೆಸ್ಟ್. ಪ್ರಧಾನ ಮಂತ್ರಿ ಯಾರಾಗ್ಬೋದಣ್ಣ? ಪ್ರೈಮ್ ಮಿನಿಸ್ಟರ್ ಸರ್, ಯಾರು ಚೆನ್ನಾಗೈತೆ ಅವರೇ ಆಗ್ಬೋದು. ಅದೇ ಯಾರು ಚೆನ್ನಾಗಿ ಮಾಡ್ತಾರೆ ಅಂತ ನಾನು. ಮೋದಿ ಎಲ್ಲ ಕಡೆದು ಚೆನ್ನಾಗಿ ಮಾಡಿದ್ರ, ಅವರು ಇಲ್ಲೇ ಮಾಡ್ತಾ ಇದ್ರ, ಅವರೇ ಬರಬೇಕು. ರಾಹುಲ್ ಗಾಂಧಿ ಅವರು ಐತೆ ಮೀಡಿಯಂ, ಸುಮಾರು, ಅಷ್ಟು ಇಲ್ಲ. ಸರಿ, ಇಲ್ಲಿ ಕಾಂಗ್ರೆಸ್ ಇಂದ ಮುದ್ದನ್ಮೇಗೌಡರು ಇದು ಮಾಡ್ತಿದ್ದಾರೆ ಎಲೆಕ್ಷನ್ಸ್. ಮತ್ತೆ ನಮ್ಮ ಬಿಜೆಪಿ ಕಡೆಯಿಂದ ಸೋಮಣ್ಣ ಅವರು ಮಾಡ್ತಿದ್ದಾರೆ. ಇಲ್ಲಿ ಯಾರಿಗೆ ಬೆಂಬಲ ಜಾಸ್ತಿ ಇದೆ? ನಾವು ಯಾರಿಗೆ ಏನು ಕೊಡ್ತಾರೋ ಗೊತ್ತಿರಲ್ಲ, ನಾವು ಮುದ್ದನ್ಮೇಗೌಡರಿಗೆ ಬರೋದು. ಏನಕ್ಕೆ ಅಣ್ಣ ಅವ್ರಿಗೆ? ಏನಕ್ಕೆ ಅಂದರೆ ಬಿಜೆಪಿ ಅವ್ರು ಬರೋ ಕೋಮವಾಗಿ ಮಾಡ್ತಾರಲ್ಲ, ಜಾತಿ ತಂದ್ಬಂದಿರ್ತಾರೆ. ಹೌದಾ, ಅದಕ್ಕೋಸ್ಕರ ಅವರು ಅಭಿವೃದ್ಧಿ ಕೆಲಸ ಕೊಡಿದ್ರೆ ಮುಸ್ಲಿಮ್ಸ್ ಹೋಗ್ತಾರೆ. ಅವರಿಗೆ ಮುಸ್ಲಿಮ್ಸ್ ಬಿಜೆಪಿಗೆ ಹೋಗಕ್ಕಾಗಲ್ಲ ಅಂತ ಏನು ಬರಲ್ಲ, ಬಟ್ ಅವರು ಅಭಿವೃದ್ಧಿ ಕೆಲಸ ತೋರಿಸಲ್ಲ, ಬರೇ ಜಾತಿ ತಂದ್ಬಂದಿರ್ತಾರಲ್ಲ. ಸೋಮಣ್ಣ ಅವರು ಬಿಜೆಪಿ ಕಡೆಯಿಂದ ನಿಲ್ತಾ ಇದ್ದಾರೆ, ಮುದ್ದಹನುಮೇಗೌಡರು ನಮ್ಮ ಕಾಂಗ್ರೆಸ್ ಕಡೆಯಿಂದ ನಿಲ್ತಾ ಇದ್ದಾರೆ. ಈ ನಮ್ಮ ಕಾಂಗ್ರೆಸ್ ಇಲ್ಲಾಂದ್ರೆ ನಮ್ಮ ಬಿಜೆಪಿನ ಹೇಳಕ್ಕಾಗಲ್ಲ, ಕಾಂಗ್ರೆಸ್ ಬರ್ಬೋದು. ಏನಕ್ಕೆ ಬರ್ಬೋದಣ್ಣ? ಅವರು ಒಳ್ಳೆ ಕೆಲಸ ಮಾಡೋರೆ, ಗ್ಯಾರಂಟಿಗಳೆಲ್ಲ ಕೊಟ್ಟಿದ್ದಾರಲ್ಲ, ಅದ್ರ ಬಗ್ಗೆ ಹೇಳ್ತಿದ್ದೀರಾ? ಇಲ್ಲೋಕೆ ಕಾಂಗ್ರೆಸ್, ಇಲ್ಲಿ ನಮ್ಮ ಸ್ಟೇಟಲ್ಲಿ ಓಕೆ. ನಮ್ಮ ಇಂಡಿಯಾಗೆ ಪ್ರಧಾನಿ ಯಾರಾಗಬೇಕು? ನರೇಂದ್ರ ಮೋದಿ ಅವ್ರು ಆಗ್ಬೇಕಾ, ರಾಹುಲ್ ಗಾಂಧಿ ಅವರು? ರಾಹುಲ್ ಗಾಂಧಿ ಆಗ್ಬೇಕು. ಯಾಕಣ್ಣ? ಅವರು ಒಳ್ಳೆ ಅನುಕೂಲ ಮಾಡ್ತಾರೆ. ಅವರಿದ್ದಾಗ ಎಲ್ಲ ಕಮ್ಮಿ ಇತ್ತು ಬೆಲೆ, ಇವಾಗ ಎಲ್ಲ ಏರಿಕೆ ಆಗೈತೆ. ಗ್ಯಾಸ್ ಸಿಲಿಂಡರ್ 400 ಇತ್ತು, ಇವಾಗ 100 ರೂಪಾಯಿ ಆಗೈತೆ. ಪೆಟ್ರೋಲು 70 ಇತ್ತು, ಇವಾಗ 100 ಚಿಲ್ಲರೆ ಆಗಿಬಿಟ್ಟೈತೆ. ಈ ಸಲ ಇಲ್ಲಿ ಯಾರು ಗೆಲ್ಬೋದು? ಬಿಜೆಪಿ ಗೆಲ್ಬೋದು ಅನ್ಸುತ್ತೆ. ಯಾಕೆ ಗೆಲ್ಬೋದು? ಬೆನಿಫಿಟ್ಸ್ ಹಂಗಿರುತ್ತೆ ಅವ್ರ ಕಡೆಯಿಂದ, ಸೊ ಹಾಗಾಗಿ. ಏನಾಗಿರುತ್ತೆ? ಬೆನಿಫಿಟ್ಸ್ ಹಂಗಿರುತ್ತೆ ಅಂದರೆ ಏನಾದರೂ ಹೆಲ್ಪ್ ಮಾಡೋದು ಅದೆಲ್ಲ. ಇವಾಗ ಕಾಂಗ್ರೆಸ್ ಅವರು ಇದು ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಬಸ್ ಫ್ರೀ ಮಾಡಿದ್ದಾರೆ, ಮತ್ತೆ 2,000 ರೂಪಾಯಿ ಮನೆಗೆ ಹಾಕ್ತಾರೆ. ಇದೆಲ್ಲ ಬರ್ತಿದ್ಯಾ ನಿಮಗೆ? ಬರ್ತಿದೆ, ಬಟ್ ಒಂದೊಂದು ಮಂತು ಸ್ಟಾಪ್ ಆಗುತ್ತೆ. ಅದು ನಮ್ಮ ದುಡ್ಡು ನಮಗೆ ವಾಪಸ್ ಕೊಡ್ತಾರೆ ಅನ್ನೋದು ಎಲ್ಲರಿಗೂ ಜನಕ್ಕೆ ಗೊತ್ತಿದೆ. ಸೊ ಹಾಗಾಗಿ ಕಾಂಗ್ರೆಸ್ ಬರಲ್ಲ ಅಂತ ಅನಿಸುತ್ತೆ. ಇಲ್ಲಿ ಯಾರು ಬರ್ಬೋದು ಸರ್ ನಿಮ್ಮ ಒಂದು ಪ್ರಕಾರ? ಮುದ್ದನ್ಮೇಗೌಡರು ಬರ್ಬೋದು. ಯಾಕೆ ಬರ್ಬೋದು ಅವರು? ಅವರು ಹಿಂದೆ ಎಲ್ಲ ಆ ಕಡೆ ನಮ್ಮ ತುಮಕೂರು ಕ್ಷೇತ್ರದಾಗೆ ಹಿಂದೆ ಎಲ್ಲ ಕೆಲಸ ಮಾಡ್ಯವ್ರೆ, ಹಳ್ಳಿ ಕಡೆ ಎಲ್ಲ ಬಂದವ್ರೆ. ನೀವು ಪರಿಚಯ ಇದ್ದಾರೆ, ನೋಡಿದ್ದೀರಾ? ನೋಡಿದ್ದೀವಿ. ಸೋಮಣ್ಣ ಅವ್ರನ್ನ ಕ್ಷೇತ್ರದ MLA ಅವರು ಹಿಂದೆ, ಸೋಮಣ್ಣ ಅವ್ರನ್ನ ಸ್ವಲ್ಪ ಕಮ್ಮಿ. ಮುದ್ದನ್ಮೇಗೌಡರು ನಮ್ಮ ಕ್ಷೇತ್ರದ MLA ಅವರು ಹಾಲಿ. ಸರಿ, ಪ್ರೈಮ್ ಮಿನಿಸ್ಟರ್ ಯಾರಾಗಬೇಕು? ನಾನಿಷ್ಟು ಮೋದಿ ಆದರೆ ಒಂದು ಪಕ್ಷ ಚಂದ ಅನ್ನಿಸ್ತದೆ. ಇಲ್ಲಿ ಬಂದ್ಬಿಟ್ಟು ಮುದ್ದನ್ಮೇಗೌಡರು ಕಾಂಗ್ರೆಸ್ ಕಡೆ ಅವ್ರು ಏನಾದ್ರು ಗೊತ್ತಿಲ್ಲ ಸರ್, ಒಟ್ಟು ನಮಗೆ ಮೋದಿ ಬರ್ಬೇಕಷ್ಟೇ. ಏನಕ್ಕೆ ಅವರೇ ಬರಬೇಕು? ಅವ್ರೇನ್ರಿ ಬಡವ್ರ ಬಗ್ಗರಿಗೆಲ್ಲ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಕಾಂಗ್ರೆಸ್ ಅವರು ಇದು ಫ್ರೀ ಬಸ್ ಕೊಟ್ಟಿದ್ದಾರೆ, ಮತ್ತೆ ಕರೆಂಟ್ ಬಿಲ್ ಫ್ರೀ ಬರ್ತಿದೆ. ಅದು ಕಾಂಗ್ರೆಸ್ ಅಂದ್ರೆ ನಮ್ಮಲ್ಲೇ ತಗೊಂಡು ನಮ್ಮಲ್ಲೇ ಕೊಡ್ತಾರೆ, ಅದು ನಮಗೆ ಗೊತ್ತಾಗಲ್ಲ. ಎಲ್ಲ ರೈಟ್ಗಳು ಜಾಸ್ತಿ ಮಾಡಿದ್ದಾರೆ ಅಲ್ವಾ, ಅಷ್ಟೇ. ಅದು ಎಷ್ಟೋ ಜನ 1,100 ಅಂತ ಅನ್ನುವಂಥವ್ರು. 100ಕ್ಕೆ 100 ಯಾವತ್ತೂ ಆಗಲ್ಲ. 100ಕ್ಕೆ 100 ಏನಕ್ಕಂದ್ರೆ ಮುದ್ದನ್ಮೇಗೌಡರು ಬಂದ್ಬಿಟ್ಟು ಇಲ್ಲಿ ತುಂಬಾ ಅಲ್ಲೇ 3 ಪಕ್ಷ ಚೇಂಜ್ ಮಾಡಿದ್ದಾರೆ ಸರ್. ದುಡ್ಡಿದ್ದಾಗ ಯಾವ ಕಡೆಗೆ ಟರ್ನ್ ಓವರ್ ಆಗ್ತಾರೆ ಅಂತ ಗೊತ್ತಾಗಲ್ಲ. ಇಲ್ಲಿ ಬಿಜೆಪಿನೇ, ತುಮಕೂರು ಜಿಲ್ಲೆ ಬಿಜೆಪಿ. ಸರಿ, ಇದು ಕಾಂಗ್ರೆಸ್ ಅವರು ಗ್ಯಾರಂಟಿಗಳು ಕೊಟ್ಟಿದ್ದಾರೆ, ಬಸ್ ಫ್ರೀ ಗ್ಯಾರಂಟಿ ಅಲ್ಲೇ ಸರ್, ಮನೆಗವೆ ಗ್ಯಾರಂಟಿ. 800 ರೂಪಾಯಿದು ಕರೆಂಟ್ ಬಿಲ್ ಇದ್ದಿದ್ದು ಉದ್ಯಮಕ್ಕೆ 2,000 ಮಾಡಿದ್ದಾರೆ, 2,100 ಮಾಡಿದ್ದಾರೆ. ಸಿದ್ದರಾಮಯ್ಯ ಯಾರು ಕಾಲಿಡ್ಕೊಳಕ್ ಹೋಗಿದ್ರ? ಯಾರು ಹೋಗಿಲ್ಲ. ಮತ್ತೆ ಇನ್ನೊಂದು ಸೋಮಣ್ಣ ಅವ್ರು ಗೆಲ್ತಾರೆ ಅಂತ ಅಂದ್ರಿ. ಸೋಮಣ್ಣ ಅವ್ರು ನಮ್ಗೆ ಹಿಂಸೆ ಇಲ್ಲ ಸರ್. ನರೇಂದ್ರ ಮೋದಿ ಒಳ್ಳೆ ಕೆಲಸ ಮಾಡಿದ್ದಾರೆ, ವಿಶ್ವದಲ್ಲೇ ನಂಬರ್ 1 ಅಂತ ತಗೊಂಡಿದ್ದಾರೆ. ದೇಶಕ್ಕೆ ಒಳ್ಳೇದಾಗ್ಲಿ. ಇಲ್ಲಿ ಬಿಜೆಪಿ ಇದ್ರೆ ತೊಂದರೆ ಇಲ್ಲ. ಇಷ್ಟು ವರ್ಷದಲ್ಲಿ ಏನೇನು ಅಭಿವೃದ್ಧಿ ಆಗಿದೆ ಅದಕ್ಕೆಲ್ಲ ಕಾರಣ ಬಿಜೆಪಿನೇ ಸರ್. ಇಲ್ಲಿ ಲೋಕಲ್ ಅಲ್ಲಿ ಸೋಮಣ್ಣ ಅವರು ಸೋಮಣ್ಣ ಅವ್ರಿಗೆ ಬರ್ತಾರೆ.
ಸೋಮಣ್ಣ ಕೆಲವೊಬ್ರು ಅಂತಲ್ಲ, ಇಲ್ಲಿನ ಜನ ಬಿಜೆಪಿ ಸೋಮಣ್ಣ ಅಂತಲ್ಲ, ಬಿಜೆಪಿ ಪಕ್ಷ, ಬಿಜೆಪಿ ಪಕ್ಷ ಅಂತ ಬರುತ್ತೆ. ಓಕೆ, ನೀವು ಪಕ್ಷ ಓಟ್ ಹಾಕ್ತೀರಾ ವ್ಯಕ್ತಿ ಇಲ್ಲ ಸರ್, ನಾವು ಪಕ್ಷ ನೋಡಿ ಓಟ್ ಹಾಕ್ತೀವಿ. ಯಾವ ಪಕ್ಷ? ಬಿಜೆಪಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.